ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಹೊಸ್ತಿಲಲ್ಲಿದೆ. ಇನ್ನೇನು ಲೋಕಸಭೆ ಚುನಾವಣೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲೇ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಸ್ಪರ್ಧಿಸುತ್ತಾರೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯದಲ್ಲಿ ಸ್ವಂತ ಮನೆ ಮಾಡುವುದಕ್ಕೆ ಸುಮಲತಾ ನಿರ್ಧರಿಸಿದ್ದಾರೆ. ಮಂಡ್ಯದ ಮಂಜುನಾಥ ನಗರದಲ್ಲಿ 60-40 ನಿವೇಶನವನ್ನ ಹೆಸರಿನಲ್ಲಿದೆ. ಅಭಿಷೇಕ್ ಹೆಸರಲ್ಲಿರುವಂತಹ ನಿವೇಶನದಲ್ಲಿ ಮನೆಯನ್ನ ನಿರ್ಮಿಸುವುದಕ್ಕೆ ನಿರ್ಧರಿಸಿದ್ದಾರೆ. ಈ ಜಾಗದಲ್ಲಿ ಮನೆ ನಿರ್ಮಿಸುವುದಕ್ಕೆ ಸುಮಲತಾ ನಿರ್ಧರಿಸಿದ್ದಾರೆ. ತಕ್ಷಣಕ್ಕೆ ಇರೋದಕ್ಕೆ ಬಾಡಿಗೆ ಮನೆ ಹುಡುಕ್ತಾ ಇದ್ದಾರೆ ಸುಮಲತಾ. ಅಂಬಿ ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿ ಮನೆಯನ್ನ ಮಾಡಿದ್ರು. ಹೀಗಾಗಿ ಅದೇ ಮನೆ ಬಾಡಿಗೆಗೆ ಪಡೆಯುವುದಕ್ಕೆ ನಿರ್ಧರಿಸಲಾಗಿದೆ. ಇನ್ನು ಮನೆ ಮಾಲೀಕರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಸುಮಲತಾ. ಇವಿಷ್ಟು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಗೆ ಈ ಬಾರಿ ಸುಮಲತಾ ಅಂಬರೀಶ್ ಸ್ಪರ್ಧಿಸುತ್ತಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪುಷ್ಟಿ ನೀಡುವಂತಹ ಅಂಶಗಳು ಕೂಡ ಕಂಡು ಬರ್ತಾ ಇದೆ. ಅವರು ಚುನಾವಣೆಗೆ ಸ್ಪರ್ಧಿಸುವುದು ಬಹುತೇಕ ಖಚಿತ ಅನ್ನುವಂತಹ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲೊಂದು ಮನೆಯನ್ನ ಹುಡುಕ್ತಾ ಇದ್ದಾರೆ ಸುಮಲತಾ ಅಂಬರೀಶ್. ಇನ್ನು 60-40 ನಿವೇಶನ ಇದೆ ಮಂಡ್ಯದಲ್ಲಿಯೇ. ಅಭಿಷೇಕ್ ಅವರ ಹೆಸರಿನಲ್ಲಿದೆ ಆ ನಿವೇಶನ. ಅದೇ ನಿವೇಶನದಲ್ಲಿ ಸ್ವಂತ ಮನೆಯನ್ನು ಕೂಡ ಕಟ್ಟುವುದಕ್ಕೆ ಸುಮಲತಾ ನಿರ್ಧರಿಸಿದ್ದಾರೆ. ಇನ್ನು ಅಂಬರೀಶ್ ಅವರು ಇದ್ದಂತಹ ಸಂದರ್ಭದಲ್ಲಿ ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿ ಒಂದು ಮನೆ ಬಾಡಿಗೆಗೆ ಇದ್ರು. ಆ ಬಾಡಿಗೆಗೆ ಇದ್ದಂತಹ ಮನೆಯನ್ನೇ ಮತ್ತೆ ಬಾಡಿಗೆಗೆ ಪಡೆಯುವುದಕ್ಕೆ ಸುಮಲತಾ ಅವರು ನಿರ್ಧರಿಸಿದ್ದಾರೆ. ಆ ಕಾರಣಕ್ಕಾಗಿಯೇ ಮನೆಯ ಮಾಲೀಕರ ಜೊತೆಗೆ ಒಂದು ಹಂತದ ಮಾತುಕತೆಯೂ ಕೂಡ ಮುಗಿದಿದ್ದು, ಇನ್ನೇನು ಅಲ್ಲಿ ಸುಮಲತಾ ಅವರು ಒಂದು ಬಾಡಿಗೆ ಮನೆಯನ್ನ ಪಡಿತಾರೆ. ಬಾಡಿಗೆ ಮನೆಯ ನಂತರದಲ್ಲಿ ಅವರ ಮಗನ ಹೆಸರಿನಲ್ಲಿ, ಅಭಿಷೇಕ್ ಅವರ ಹೆಸರಿನಲ್ಲಿರುವಂತಹ ನಿವೇಶನದಲ್ಲಿ ಮನೆ ಕಟ್ಟೋಕ್ಕೂ ಕೂಡ ನಿರ್ಧರಿಸ್ತಾ ಇದ್ದಾರೆ ಸುಮಲತಾ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ, ಸದ್ಯಕ್ಕೆ ಬಾಡಿಗೆ ಮನೆ ಹುಡುಕ್ತಾ ಇದ್ದಾರೆ ಸುಮಲತಾ ಅವರು. ನಂತರದಲ್ಲಿ ಅಲ್ಲಿಯೇ ಒಂದು ಸ್ವಂತ ಮನೆ ಕಟ್ಟುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸದ್ಯಕ್ಕೆ ಬಾಡಿಗೆ ಮನೆ ಏನಾದರೂ ಸಿಕ್ಕಿದೆಯಾ, ಹೇಗೆ ರವಿ? ಆನಂದ್, ಏನು ಈ ಬಾರಿ ಚುನಾವಣೆಯಲ್ಲಿ ಸುಮಲತಾ ಅವರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು ಕಳೆದ ಕೆಲವು ದಿನಗಳಲ್ಲೂ ಕೂಡ ಕೇಳ್ಬರ್ತಾ ಇರ್ತಕ್ಕಂಥ ಮಾತು. ಅದಕ್ಕೆ ಪೂರಕವಾಗಿ ಕಳೆದ ಫೆಬ್ರವರಿ 10ನೇ ತಾರೀಕಿಂದನೂ ಕೂಡ ಅವರು ಜಿಲ್ಲೆಯಾದ್ಯಂತ ಬಾರಿ ದೇವಸ್ಥಾನಗಳಿಗೆ ಭೇಟಿ ನೀಡೋದು, ಮತ್ತೆ ಕಾಂಗ್ರೆಸ್ ಮುಖಂಡರುಗಳನ್ನ ಭೇಟಿ ಮಾಡೋದು, ಮಾತುಕತೆ ನಡೆಸೋದನ್ನ ಮಾಡ್ಕೊಂಡೇ ಬಂದಿದ್ದಾರೆ. ಜೊತೆಗೆ ಸಕಾರಾತ್ಮಕ ಅಂದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕೋ ಆ ನಿಟ್ಟಿನಲ್ಲಿ ಎಲ್ಲವೂ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹೀಗಾಗಿನೇ ದೇವಸ್ಥಾನಗಳಿಗೆ ಭೇಟಿ ಆಯ್ತು, ಕಾಂಗ್ರೆಸ್ ನಾಯಕರಿಗೆ ಭೇಟಿ ಆಯ್ತು. ಅದ ನಂತರ ಉಳ್ಕೊಳ್ಳಿಕ್ಕೆ ಅಂದ್ರೆ ಈಗ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ಮೇಲೆ ಕಚೇರಿ ಬೇಕು, ಮತ್ತೆ ಮನೆ ಇರಬೇಕು, ಆ ಕಾರ್ಯಕರ್ತರು ಮತ್ತೆ ಅಭಿಮಾನಿಗಳನ್ನೆಲ್ಲ ಭೇಟಿ ಇರ್ತಾ ಇರ್ಬೇಕಾಗುತ್ತೆ. ಈ ಕಾರಣಕ್ಕಾಗಿನೇ ಅವರು ಮಂಡ್ಯದಲ್ಲಿ ಸ್ವಂತ ಮನೆ ಮಾಡ್ತಾರೆ ಅಂತಕ್ಕಂಥದ್ದು ಕೇಳಿ ಬರ್ತಾ ಇತ್ತು. ಆದ್ರೆ ಸದ್ಯಕ್ಕೆ ಅಂದ್ರೆ ಅವ್ರಿಗೆ ಹೊಂದಿಕೆ ಆಗ್ತಕ್ಕಂಥ ಸ್ವಂತ ಮನೆ ಸದ್ಯಕ್ಕೆ ಸಿಗದೆ ಇರೋದ್ರಿಂದ 2013 ವಿಧಾನಸಭೆ ಚುನಾವಣೆ ಟೈಮ್ನಲ್ಲಿ ಅಂಬರೀಶ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿ ಒಂದು ಮನೆಯನ್ನ ಅಂಕಯ್ಯ ಅನ್ನೋರಿಗೆ ಸೇರಿದಂತ ಒಂದು ಮನೆಯನ್ನ ಬಾಡಿಗೆಗೆ ಪಡ್ಕೊಂಡಿದ್ರು. ಅದಾದ ನಂತರ ಅವರು ಗೆದ್ರು, ಸಚಿವರಾದ್ರು. ಹೀಗಾಗಿ ಆ ಮನೆ ಮೇಲೆ ಒಂದ್ ರೀತಿ ಒಲವು ಹೊಂದಿರ್ತಕ್ಕಂಥ ಸುಮಲತಾ ಅವರು ಮತ್ತೆ ಮನೆ ಮಾಲೀಕ ಅಂಕಯ್ಯ ಅವ್ರ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಅಂದ್ರೆ ಮತ್ತೆ ಅದೇ ಮನೆಯಲ್ಲಿ ಬಾಡಿಗೆಗಿದ್ದು ಚುನಾವಣೆನ ಕಂಟೆಸ್ಟ್ ಮಾಡೋದು, ಮತ್ತೆ ಚುನಾವಣೆಗೆ ಸಂಬಂಧಪಟ್ಟ ಕೆಲಸಗಳ ಕಾರ್ಯಗಳನ್ನ ಆ ಮನೆನ ಕಚೇರಿಯಾಗಿ ಮಾಡ್ಕೊಳ್ತಕ್ಕಂಥದ್ದು ಅಂತಕ್ಕಂಥದ್ದು ಆಗಿದೆ. ಇದೆಲ್ಲವೂ ಮಾತುಕತೆ ಮೂಲಕ ಸಾಗ್ತಾ ಇದೆ. ಇದು ಅದೇನಾದ್ರೂ ಸಕ್ಸಸ್ ಆದ್ರೆ ಕೆಲವೇ ದಿನಗಳಲ್ಲಿ ಸುಮಲತಾ ಅವರು ಮತ್ತೆ ಈ ಹಿಂದೆ 2013ರಲ್ಲಿ ತಮ್ಮ ಪತಿ ಜೊತೆ ಅಂಬರೀಶ್ ಅವ್ರ ಜೊತೆ ಬಂದು ಆ ಮನೆಗೆ ಗೃಹ ಪ್ರವೇಶ ಮಾಡಿ ಪೂಜೆ ಸಲ್ಲಿಸಿದ್ರು. ಮತ್ತೆ ಅದೇ ಮನೆಯಲ್ಲಿ ಅವರು ಚುನಾವಣೆ ಪ್ರಕ್ರಿಯೆನ ಮಾಡ್ತಾರೆ. ಇದ್ರ ಜೊತೆಗೆ ಶಾಶ್ವತವಾಗಿ ಇಲ್ಲೇ ಒಂದು ಮನೆ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಅಂದ್ರೆ ಮಂಡ್ಯದ ಹೊರವಲಯದ ಅಂದ್ರೆ ಮಂಜುನಾಥ್ ನಗರ ಅಂತ ಹೇಳಿ ಇದೆ, ಅಲ್ಲಿ ಅವರ ಪೂರ್ವಿಕರು ಅಂದ್ರೆ ಅಂಬರೀಶ್ ಅವರ ತಂದೆಯಿಂದ ಬಂದಂತ 60-40 ಅಳತೆಯ ನಿವೇಶನ ಇದೆ. ಅಲ್ಲಿ ಈಗ ಆ ನಿವೇಶನ ಅಭಿಷೇಕ್ ಅವರು ಸುಮಲತಾ ಅವರ ಪುತ್ರ ಅಭಿಷೇಕ್ ಹೆಸರಲ್ಲಿ ಇರೋದ್ರಿಂದ ಅಲ್ಲಿ ಒಂದು ಸ್ವಂತದಾದ ಮನೆ ಮಾಡ್ಕೊಂಡು ಶಾಶ್ವತವಾಗಿ ಇಲ್ಲೇ ನೆಲೆ ನೀರ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಅದೇ ಇದಕ್ಕೆ ಪೂರಕವಾಗಿ ಅಂದ್ರೆ ಸುಮಲತಾ ಅವರು ಚುನಾವಣೆ ಕಂಟೆಸ್ಟ್ ಮಾಡೇ ಮಾಡ್ತಾರೆ ಅಂತಕ್ಕಂಥದ್ದು ಅವರು ಪ್ರಮುಖವಾಗಿ ಕಳೆದ 3-4 ಅಂದ್ರೆ ಕೆಲವು 20 ದಿನಗಳಿಂದ 3 ಪ್ರಮುಖವಾದ ಹೇಳಿಕೆಗಳನ್ನ ನೀಡಿದ್ರು. ಅಂದ್ರೆ ಆದಿಚುಂಚನಗಿರಿಗೆ ಭೇಟಿ ನೀಡಿದಂತ ಟೈಮ್ನಲ್ಲಿ ನಾನು ಚುನಾವಣೆಗೆ ಕಂಟೆಸ್ಟ್ ಮಾಡ್ಬೇಕು ಅಂತಕ್ಕಂಥದ್ದು ಅಭಿಮಾನಿಗಳ ಆಸೆ, ಆ ಆಸೆ ನಿರಾಸೆ ಆಗ್ಬಾರ್ದು, ಆಸೆ ಸೋಲಾಗ್ಬಾರ್ದು ಅನ್ನೋದು ನನ್ನ ಆಸೆ ಅಂತಕ್ಕಂಥದ್ದನ್ನ ಹೇಳಿದ್ರು. ಇದು ಅವರು ಮೊದಲನೇಗೆ ಅವರು ಚುನಾವಣೆಗೆ ನಾನು ನಿಲ್ತೀನಿ ಅಂತಕ್ಕಂಥದ್ದನ್ನ ಪರೋಕ್ಷವಾಗಿ ಒಪ್ಕೊಂಡಿರ್ತಕ್ಕಂಥ ಮಾತು. ಅದಾದ ನಂತರ ಚಿಕ್ಕರಸಿಂಕೆರೆಯಲ್ಲಿ ಮತ್ತೆ ದೇವಸ್ಥಾನಕ್ಕೆ ಬಂದು ಅಲ್ಲೂ ಕೂಡ ಒಂದ್ ಮಾತು ಹೇಳಿದ್ರು. ಅಂದ್ರೆ ನಾನು ಮಂಡ್ಯಕ್ಕೆ ಬರ್ಬೇಕು ಅಂತ ಹೇಳಿ ರಾಜಕೀಯಕ್ಕೆ ಏನು ಬಂದಿಲ್ಲ, ಆದ್ರೆ ರಾಜಕೀಯಕ್ಕೆ ಬರ್ಬೇಕು ಅಂತಾನೆ ನಾನು ಮಂಡ್ಯಕ್ಕೆ ಬಂದಿದ್ದೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಹೀಗಾಗಿ ಚುನಾವಣೆಗೆ ಎಲ್ಲಾ ರೀತಿಯಾದ ಒಂದು ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂತಹ ಸುಮಲತಾ ಅವರು ಮತ್ತೆ ಒಂದು ಅಂತ ಅಂದ್ರೆ ಮೊನ್ನೆ ಅಷ್ಟೇ ಮಂಡ್ಯಗೆ ತಾಕಿನ ತಮ್ಮ ಮುತ್ತೇಗೆರೆ ಗ್ರಾಮಕ್ಕೆ ಭೇಟಿ ನೀಡಿದಂತ ಟೈಮ್ನಲ್ಲಿ ಅವರು ನನಗೆ ಪಕ್ಷದ ತೀರ್ಮಾನಕ್ಕಿಂತನೂ
ಕಾರ್ಯಕರ್ತರು ಅಂದ್ರೆ ಅಭಿಮಾನಿಗಳ ತೀರ್ಮಾನನೇ ಅಂತಿಮ. ಹಾಗಾಗಿ ಅಭಿಮಾನಿಗಳು ಏನ್ ನಿರ್ಧಾರ ಮಾಡ್ತಾರೋ ಆ ಇದಕ್ಕೆ ನಾನು ಕೇಳ್ತೀನಿ ಅಂತಕ್ಕಂಥ ಮಾತು ಹೇಳೋದ್ರ ಮೂಲಕ ನಾನು ಈ ಬಾರಿ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಕಂಟೆಸ್ಟ್ ಮಾಡ್ತೀನಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಹೀಗಾಗಿ ಅದಕ್ಕೆ ಪೂರಕವಾಗಿ ಏನಾದ್ರು ಸಿದ್ಧತೆಗಳು ಮಾಡ್ಕೋಬೇಕು ಆ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಮನೆ ಮತ್ತೆ ಸ್ವಂತ ಮನೆ ಮಾಡೋದು ಅಲ್ಲಿವರೆಗೂ ತಾತ್ಕಾಲಿಕವಾಗಿ ಅಂಬರೀಶ್ ಅವರು ಇದ್ದಂತ ಮನೆಯಲ್ಲಿ ಅಂದ್ರೆ ಬಾಡಿಗೆ ಮನೆಯಲ್ಲಿ ಏನಿದ್ರು ಆ ಮನೆಯಲ್ಲೇ ಇದ್ಕೊಂಡು ಪಕ್ಷದ ಮತ್ತೆ ಕಾರ್ಯಕರ್ತರ ಏನ್ ತಮ್ಮ ಅಭಿಮಾನಿಗಳು ಕಾರ್ಯಕರ್ತರು ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗತಕ್ಕಂಥದ್ದು ಸಿದ್ಧತೆಯನ್ನ ಮಾಡ್ಕೊತಾ ಇದ್ದಾರೆ. ಆನಂದ್, ಧನ್ಯವಾದ ರವಿ ಮಾಹಿತಿಗಾಗಿ.